ನನ್ನನ್ನು ಬಿಡೋಲ್ಲ ಕನ್ನಡ ಇಂಡಸ್ಟ್ರಿ, ನನಗೆ ಗೊತ್ತು ಅದು ಅಲ್ವಾ. ಅಪ್ಪಾಜಿ ಜೊತೆಯಲ್ಲಿ ನಾನು ಶ್ರಾವಣಬಂಧು ಮಾಡಿದೆ, ಅದರಲ್ಲಿ ಒಂದು ಸಾಂಗು ಮೇರಿ 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 ಅಂತ ಒಂದು ಸಾಂಗು. ಮತ್ತು ನಾನು ಅಪ್ಪು ಜೊತೆ ಅದು ಮಾಡಿದೆ, ಯಾವ ಪಿಕ್ಚರ್ ಅಂತ ಗೊತ್ತಾಗಲ್ಲ. ನಾನು ಚಕ್ಲೇಶ್ವರದಲ್ಲಿ ಬಂದು ಒಂದು ಸಾಂಗ್ ಮಾತ್ರ, ರಾಜ್. ನಾನು ಏನೂ ಗೊತ್ತಿಲ್ಲ ನನಗೆ. ಅಪ್ಪು ಫೋನ್ ಮಾಡಿದ್ರು, ಅಕ್ಕ ಬಾಕ ನೀನು ಸ್ವಲ್ಪ ಏನೇನೋ ಕ್ಯಾರೆಕ್ಟರ್ ಮಾಡಿದ್ಯಾ, ನನಗೊಂದು 5-6 ಇಯರ್ಸ್ ಡಿಫ್ರೆನ್ಸ್ ಇದೆ, ನೀನು ಯಾಕೆ ಮದರ್ ಕ್ಯಾರೆಕ್ಟರ್ ಎಲ್ಲ ಮಾಡ್ತಾಯಿದ್ದೆ, ನೀನು ಗ್ಲಾಮರ್ ಮಾಡಲ್ಲ ಅಂತ ಹೇಳಿದೆ. ಓಕೆ ಬಾ ನಿನ್ನ ಸಾಂಗು ನಮ್ಮಿಬ್ಬರಿಗೂ ಡ್ಯಾನ್ಸ್ ಮಾಡೋಣ ಬಾ ಅಂತ ಹೇಳಿದ್ರು. ಇಲ್ಲೊಂದು ಥಿಯೇಟ್ರಲ್ಲಿ ಮಾಡಿದ್ರು, ಸಂತೋಷ್ ಥಿಯೇಟ್ರಲ್ಲಿ, ಇಲ್ಲಿ ಬೆಂಗಳೂರಲ್ಲಿ. ಏನು ಬೇರೆ ಒಂದು ಥಿಯೇಟ್ರಲ್ಲಿ ನಾನು ಅಲ್ಲಿಂದ ಬೈ ರೋಡ್ ಬಂದು ಬೈ ರೋಡ್ ಹೋದೆ. 1 hour ಶೂಟಿಂಗ್. ಜಯಂತಿ ಜಯಮಾಲಾ ಎಲ್ಲರೂ ಅದೇನೂ ಗೊತ್ತಿಲ್ಲ ನನಗೆ. ನನ್ನ ಇದು ಮಾತ್ರ ಗೊತ್ತು. ಐ ಡಿಡ್ಂಟ್ ಸೀ ದ ಫಿಲ್ಮ್. ಶ್ರೀನಿವಾಸ. ಓಕೆ ಅದೆಲ್ಲ ಒಂದು ಅದೃಷ್ಟ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಚೇಚಿ ಇನ್ನೊಂದು ಸರ್ಪ್ರೈಸ್ ಹೇಳ್ಬಿಡೋದಾ, ರಿವೀಲ್ ಮಾಡೋದಾ ನಾವು? ಹೌದಾ? ಸೊ ಸಿನಿಮಾದ ಮತ್ತೊಂದು ಸರ್ಪ್ರೈಸ್, ಸಿನಿಮಾದ ನಮ್ಮ ಚಿತ್ರದ ನಾಯಕ ನಟಿ ಯಾರು ಅಂತ ಆಗ್ಲಿಂದ ಎಲ್ಲರೂ ಕೇಳ್ತಾ ಇದ್ರಿ. ಯಾರಾದರೂ ಗೆಸ್ ಮಾಡ್ತೀರಾ? ಗೆಸ್ ಮಾಡಿ. ಎನಿ ಗೆಸ್ಸಸ್? ನಿಮಗೆ ಐ ಆಮ್ ಶ್ಯೂರ್ ಗೆಸ್ ಮಾಡೋಕ್ಕೆ ಆಗಲ್ಲ. ದಿಸ್ ಇಸ್ ಎಸ್ ವಾಸು ಸರ್, ಯು ಆರ್ ರೈಟ್. ಊರ್ವಶಿ ಮ್ಯಾಮ್ ಮಗಳು ತೇಜ ನಮ್ಮ ಸಿನಿಮಾದ ನಾಯಕ ನಟಿ. ಸೊ ತೇಜ ಕನ್ನಡಕ್ಕೆ ನಮ್ಮ ಸಿನಿಮಾದ ಮೂಲಕ ಲಾಂಚ್ ಆಗ್ತಾ ಇದ್ದಾರೆ. ಸೊ ದ್ಯಾಟ್ ಇಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಸರ್ಪ್ರೈಸ್. ಎಸ್, ಕಾಂಬಿನೇಷನ್ ಫಿಲಿಮ್. ದೇರ್ ಆರ್ 3-4 ಮಲಯಾಳಂ ಫಿಲ್ಮ್ಸ್ ಆರ್ ದೇರ್ ಜೊತೆಲಿ ಮಾಡೋದಕ್ಕೆ. ತಮಿಳ್ ಪಿಕ್ಚರು ಇದೆ ನೋಡಿ. ಆ ಒಂದು ಡಿವೈನ್ ಸಂಬಂಧ ಅಂತ ಹೇಳಿ ಫಸ್ಟ್ ಕನ್ನಡ ಫಿಲ್ಮೇ ಆ್ಯಕ್ಟ್ ಮಾಡೋದು ನಾವು ಇಬ್ಬರು ಒಂದು ಫಿಲಿಮಲ್ಲಿ. ಅಲ್ಲಲ್ಲ, ಅವಳು ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡ್ತಾ ಇದ್ದಾಳೆ. ಇಲ್ಲಿ ನಮ್ಮ ಕ್ರೈಸ್ಟ್ ಕಾಲೇಜ್ ಹೋಗಿತ್ತು, ಇಲ್ಲೇ ಕೆಲಸ ಮಾಡ್ತಿದ್ದು. ಈಗ ಅವರು ಆ್ಯಕ್ಚುಲಿ ಶಿ ಈಸ್ ಆ್ಯಕ್ಚುಲಿ ಡೂಯಿಂಗ್ ಕಪಲ್ ಆಫ್ ತಮಿಳ್ ಸಿನಿಮಾಗಳು. ತಮಿಳ್ ಸಿನಿಮಾ ಮಾಡ್ತಿದ್ದಾರೆ, ಮಲಯಾಳಂ ಕೂಡ ಚೇಚಿ ಜೊತೆ ಕಾಂಬಿನೇಷನ್ ಇದೆ. ನಮ್ಮ ಸೆಟ್ಟಿಗೆ ಬಂದಿದ್ರು, ಅವ್ರ ಜೊತೆ ನಮ್ಮ ಸೆಟ್ಟಿಗೆ ಬಂದಿದ್ರು. ನಮ್ಮ ಡೈರೆಕ್ಟ್ರ್ ಹೇಳಿದ್ರು, ಮ್ಯಾಮ್ ತುಂಬ ಚೆನ್ನಾಗಿದ್ದಾರೆ ನೋಡಿ ಮ್ಯಾಮ್ ಮಾತಾಡಿ ಅಂತ. ಬಟ್ ನಮಗೇನಂದರೆ ಆಬ್ವಿಯಸ್ಲಿ ಲಾಂಚ್ ಅಂತ ಹೇಳಿದಾಗ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡಿರ್ತಾರೆ. ಊರ್ವಶಿ ಮ್ಯಾಮ್ ಮಗಳು ಅಂತ ಹೇಳಿದ ತಕ್ಷಣ ಶೀ ಈಸ್ ಬ್ಯುಸಿ. ನಮಗೆ ಗೊತ್ತು ಅವರು ಶಿ ಈಸ್ ಡೂಯಿಂಗ್ ಅ ಲಾಟ್ ಆಫ್ ಫಿಲ್ಮ್ಸ್ ಅಂತ. ಸುಮ್ಮನೆ ಒಂದು ಟ್ರೈ ಕೊಡೋಣ, ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲಲ್ಲ ಸರ್, ಆದರೆ ನಮ್ಮ ಅದೃಷ್ಟ ಅನ್ನೋ ರೀತಿಯಲ್ಲಿ ಕೇಳಿದ್ವಿ. ಮ್ಯಾಮ್ ಈ ಥರ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ರೆಸ್ ಇನ್ನೂ ಫೈನಲ್ ಆಗಿಲ್ಲ, ಒಂದಷ್ಟು ಹೆಸರುಗಳಿದೆ, ಬಟ್ ನಾವಿನ್ನೂ ಫೈನಲ್ ಮಾಡೋಕ್ಕಾಗಿಲ್ಲ. ಸೊ ನಿಮ್ಮ ಮಗಳು ಬ್ಯುಸಿ ಇದ್ದಾರೆ ಅಂತ ನಮಗೆ ಗೊತ್ತು, ಬಟ್ ನಮ್ದು ಇಷ್ಟೇ ಡೇಟ್ಸ್ ಇರುತ್ತೆ, ಆಗುತ್ತಾ ಅಂತ ಒಂದು ಮಾತು ಕೇಳಿದ್ವಿ. ವೈ ನಾಟ್? ನೋ, ಖಂಡಿತ, ಯಾಕೆ, ಕತೆ ತುಂಬ ಚೆನ್ನಾಗಿದೆ, ನೀವು ಡೈರೆಕ್ಟ್ರ್ ಹತ್ರ ಒಂದ್ಸತಿ ನರೇಶನ್ ಕೇಳಿಸ್ಬಿಡಿ, ವೈ ನಾಟ್ ಅಂತ. ನಮಗೆ ನಿಜವಾಗ್ಲೂ ಅದೊಂಥರ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ತಾರ ಆ ಥರ. ಆ್ಯಂಡ್ ಎಷ್ಟೋ ಸಿನಿಮಾಗಳು ನಾವೇ ನೋಡಿದ್ದೀವಿ. ಮಲಯಾಳಂ ಪ್ರೊಡ್ಯೂಸರ್ಸ್ ಎಲ್ಲ ನಮ್ಮ ಸೆಟ್ಟಿಗೆ ಬರ್ತಾರೆ ಚೇಚಿನ ಮೀಟ್ ಮಾಡೋಕ್ಕೆ. ಅವರೆಲ್ಲರದು ಏನಂದರೆ, ನಿಮ್ಮದು ಮಗಳದು ಲಾಂಚ್ ನಮ್ಮ ಸಿನಿಮಾದಿಂದ ಆಗಬೇಕು, ಅವ್ರು ಮಲಯಾಳಂ ಸಿನಿಮಾ ಮಾಡಬೇಕು ಅಂತ ಅವರಿಬ್ಬರನ್ನ ಇಟ್ಕೊಂಡು, ಆ ತಾಯಿ ಮಗಳು ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೋಬೇಕು, ಅದು ನಮ್ಮ ಸಿನಿಮಾದಲ್ಲಿ ಅಂತ. ಬಟ್ ಆ ದೇವರು ಹೆಂಗೆ ನಮಗೆ ಅದೃಷ್ಟ ಕೊಟ್ಟಿದ್ದಾರೆ ಅದು ಅಂತ ನನಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಶೆಡ್ಯೂಲ್ ತೇಜ ಜೊತೆಗೆ, ತೇಜ ಊರ್ವಶಿ ಅವ್ರ ಜೊತೆಗೆ ಇರುತ್ತೆ. ಸೊ ಆ ಶೆಡ್ಯೂಲಲ್ಲಿ ಮತ್ತೆ ನಾವು ನಮ್ಮ ಮಾಧ್ಯಮ ಮಿತ್ರರನ್ನ ಕರಿತೀವಿ, ಆವಾಗ ತೇಜ ಇಂಟ್ರೊಡಕ್ಷನ್ ನಿಮ್ಮೆಲ್ಲರಿಗೂ ಆಗುತ್ತೆ. ಸೊ ಥ್ಯಾಂಕ್ ಯು ಚೇಚಿ. ನಮ್ಮ ಸಿನಿಮಾದ ಅದೃಷ್ಟ ತಾಯಿ ಮಗಳು ಇಬ್ಬರು ನಮ್ಮ ಸಿನಿಮಾದಲ್ಲಿ ಒಟ್ಟಿಗೆ ಕಾಣಿಸ್ಕೊತಾರೆ. ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ.